ಎಲ್ಲರಿಗೂ ನಮಸ್ಕಾರ. ಇವತ್ತು ಕೋಕಮ್ ಸಿರಪ್ ಹಾಗೆ ಅದನ್ನು ಉಪಯೋಗಿಸಿ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ಪಿತ್ತದೋಷ ಇದ್ದರೆ ಕೋಕಮ್ ಉಪಯೋಗಿಸಿ ಮಾಡಿದ ಪದಾರ್ಥಗಳನ್ನು ಸೇವಿಸಿದರೆ ಕಡಿಮೆ ಆಗುತ್ತೆ. ಬೇಸಿಗೆ ಬಿಸಿಲಿಗೆ ಹೇಳಿ ಮಾಡಿಸಿದ್ದು. ಸಕ್ಕರೆ ಹಾಕಿ ಸಿರಪ್ ಮಾಡಿದ್ದೀನಿ. ಬೆಲ್ಲ ಹಾಕಿ ಕೂಡ ದಿಢೀರ್ ಜ್ಯೂಸ್ ಹೇಗೆ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಕೋಕಮ್ ಉಪಯೋಗಿಸಿ 2 ರೀತಿ ಸಾರು ಮಾಡೋದನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಚೆಕ್ ಮಾಡಿ. ಪಾತ್ರೆಗೆ 200 ಗ್ರಾಂ ಅಥವಾ 4 ಕಪ್ನಷ್ಟು ಚೆನ್ನಾಗಿ ಒಣಗಿಸಿದ ಕೋಕಮ್ ಅಥವಾ ಪುನರ್ಪುಳಿ ಹಾಕಿ ನೀರು ಹಾಕಿ 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ಇದನ್ನು ಹೊರಗಡೆ ಒಣಗಿಸಿದ್ರಿಂದ ಧೂಳು ಕಸ ಇರುತ್ತೆ. ಈ ಮೂರಿನೋಡು ಫ್ರೆಶ್ ಆಗಿರೋದ್ರಿಂದ ತೊಳಿತಾನೆ ಕಲರ್ ಬಿಡ್ತಾ ಇದೆ. ಕುಂದಾಪುರ ಕಡೆ ಚೆನ್ನಾಗಿರೋದು ಸಿಗುತ್ತೆ. ಚೆನ್ನಾಗಿ ತೊಳೆದ್ಮೇಲೆ ಕೋಕಮ್ ಮುಳುಗುವಷ್ಟು ಅಥವಾ 6 ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ನೆನಿಬೇಕು. ಆದ್ದರಿಂದ ಇಷ್ಟು ನೀರು ಬೇಕಾಗುತ್ತೆ. ತಟ್ಟೆಯಿಂದ ಮುಚ್ಚಿಡಿ. ಇದನ್ನು ಒಂದು ರಾತ್ರಿ ಹೀಗೆ ನೆನೆಯಲು ಬಿಡಬೇಕು. ನಾನು ರಾತ್ರಿ 8 ಗಂಟೆಗೆ ನೆನೆಸಿದ್ದೆ. ಬೆಳಿಗ್ಗೆ ಸುಮಾರು 11 ಗಂಟೆಗೆ ಮಾಡೋಕ್ಕೆ ಶುರು ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ. ಈ ನೆನೆದ ಕೋಕಮನ್ನು ಚೆನ್ನಾಗಿ ಹಿಂಡಿ ಬರೀ ನೀರು ತೆಗಿಬೇಕು. ಕೆಲವೊಬ್ಬರು ನೆನೆಸಿದ ಕೋಕಮನ್ನು ಚೆನ್ನಾಗಿ ರುಬ್ಬಿ ಮಾಡ್ತಾರೆ. ಆದರೆ ಉಡುಪಿ ಕುಂದಾಪುರ ಕಡೆ ಯಾವತ್ತೂ ಯಾವ ಅಡುಗೆಗೂ ಪುನರ್ಪುಳಿನ ರುಬ್ಬಿ ಮಾಡಲ್ಲ. ಟೈಮ್ ಇಲ್ಲ ಅಂದರೆ ಒಂದೇ ಬಿಸಿನೀರಿಗೆ ಹಾಕಿ ನೆನೆಸಿ ಮಾಡ್ತೀವಿ. ಇಲ್ಲಾಂದರೆ ಹೀಗೆ ಒಂದು ರಾತ್ರಿ ನೆನೆಸಿ ಮಾಡಬೇಕು. ಇಷ್ಟು ಕೋಕಮ್ ಉಪಯೋಗಿಸಿಲ್ಲ ಅಂದರೆ ಸಿರಪ್ ಚೆನ್ನಾಗಿ ಬರಲ್ಲ, ಹುಳಿ ಸಾಕಾಗಲ್ಲ. ಹಾಗೆ ಈ ಕೋಕಮ್ ಸಿರಪ್ ಉಪಯೋಗಿಸಿ ಮಾಡಿದ ಜ್ಯೂಸ್ ರುಚಿ ಅನಿಸಲ್ಲ. ಈ ನೆನೆದ ಕೋಕಮನ್ನು ವೇಸ್ಟ್ ಮಾಡಬೇಡಿ. ಮುಂದೆ ಇದನ್ನು ಹೇಗೆ ಉಪಯೋಗಿಸಿದ್ದೀನಿ ಅಂತ ಹೇಳ್ತೀನಿ. ಈ ಪುನರ್ಪುಳಿ ನೀರನ್ನು ಸೋಸಬೇಕು. ಇದನ್ನು ಜರಡಿ ಸಹಾಯದಿಂದ ಸೋಸಿಟ್ಕೊಳ್ಳಿ. ನಾನಿಲ್ಲಿ 5 ಕಪ್ನಷ್ಟು ಪುನರ್ಪುಳಿ ನೀರನ್ನು ಉಪಯೋಗಿಸಿದ್ದೀನಿ. ನೋಡಿ, ಸೋಸಿದ ಮೇಲೆ ಇಷ್ಟು ಕಸ ಸಿಕ್ಕಿದೆ. ಈ ನೀರಿಗೆ 4 ಕಪ್ನಷ್ಟು ಸಕ್ಕರೆ ಹಾಕಿ 1 ಟೀ ಸ್ಪೂನ್ನಷ್ಟು ಉಪ್ಪು, 1.5 ಟೀ ಸ್ಪೂನ್ನಷ್ಟು ಕಾಳುಮೆಣಸು ಪುಡಿ ಹಾಕಿ ಒಂದ್ಸಲ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಲೆ ಮೇಲಿಟ್ಟು ಮಿಕ್ಸ್ ಮಾಡ್ತಾ ಸಕ್ಕರೆನ ಕರಗಿಸ್ಬೇಕು. ಸ್ಲೋಲಿ ಕುದಿಯೋಕ್ಕೆ ಶುರುವಾಗಿದೆ. ಸಕ್ಕರೆ ಕರಗುವವರೆಗೆ ಕೈಯಾಡಿಸಿ, ಇಲ್ಲಾಂದರೆ ಪಾತ್ರೆ ತಳಕ್ಕೆ ಸಕ್ಕರೆ ಹಿಡಿಯತ್ತೆ. ಚೆನ್ನಾಗಿ 5 ರಿಂದ 6 ನಿಮಿಷ ಕುದಿಸ್ಬೇಕು. ಆವಾಗವಾಗ ಕೈಯಾಡಿಸಿ. ಕುದೀತಾ ಸ್ವಲ್ಪ ದಪ್ಪ ಆಗುತ್ತೆ. ಜಾಮೂನ್ಗೆ ಮಾಡೋ ಪಾಕಕ್ಕಿಂತ ಸ್ವಲ್ಪ ಜಾಸ್ತಿ ಕುದಿಸ್ಬೇಕು. ಒಂದೆಳೆ ಪಾಕ ಮಾಡಬೇಡಿ. ತಣ್ಣಗಾದ್ಮೇಲೆ ಸಿರಪ್ ಗಟ್ಟಿಯಾಗುತ್ತೆ. ಸೌಟಲ್ಲಿ ಸ್ವಲ್ಪ ಸಕ್ಕರೆ ನೀರು ತಗೊಂಡು ಈ ಥರ 2 ಬೆರಳಿನ ಮಧ್ಯ ಚೆಕ್ ಮಾಡಿ. ಈಗ ಇನ್ನೂ ಅಂಟು ಪಾಕ ಬಂದಿಲ್ಲ. ಇನ್ನೂ 1 ರಿಂದ 2 ನಿಮಿಷ ಕುದಿಸ್ಬೇಕು. ಇಷ್ಟು ಅಂಟು ಬಂದರೆ ಸಾಕು. ತಣ್ಣಗಾದ್ಮೇಲೆ ಸಿರಪ್ ಸ್ವಲ್ಪ ಗಟ್ಟಿಯಾಗುತ್ತೆ. ಇಷ್ಟಾದಮೇಲೆ 1 ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿ. ಒಲೆಯಿಂದ ಇಳಿಸಿ ತಣ್ಣಗಾಗಲು ಬಿಡಬೇಕು. ಆವಾಗವಾಗ ಕೈಯಾಡಿಸ್ತಾ ಇದ್ದರೆ ಬೇಗ ತಣ್ಣಗಾಗತ್ತೆ. ನೋಡಿ, ಸಿರಪ್ ಸ್ವಲ್ಪ ದಪ್ಪ ಆಗಿದೆ. ಇದು ಕಂಪ್ಲೀಟಾಗಿ ತಣ್ಣಗಾಗಲು ಬಿಡಬೇಕು. ಒಂದ್ಸಲ ಪೂರ್ತಿ ತಣ್ಣಗಾದ್ಮೇಲೆ ಕ್ಲೀನಾಗಿ ಡ್ರೈ ಆಗಿರೋ ಬಾಟಲ್ಗೆ ಹಾಕಿ 1/4 ಲೀಟರ್ನಷ್ಟು ಕೋಕಮ್ ಸಿರಪ್ ರೆಡಿಯಾಗಿದೆ. ನಾನು ಸ್ವಲ್ಪ ಲೇಟಾಗಿ ಈ ವಿಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ. ಬೇಸಿಗೆ ಶುರುವಾಗ್ತಿದೆ ಅಂದಾಗಲೇ ಮಾಡಿಟ್ರೆ ಒಳ್ಳೆಯದು. ಒಂದು ಸಲಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಸಿರಪ್ ಯೂಸ್ ಮಾಡ್ತೀರಾ ಅಂದರೆ ಅಂದಾಜಿಗೆ 20 ರಿಂದ 25 ದೊಡ್ಡ ಗ್ಲಾಸ್ನಷ್ಟು ಜ್ಯೂಸ್ ಮಾಡ್ಬೋದು. ಮುಚ್ಚಳ ಮುಚ್ಚಿ ಫ್ರಿಜ್ನಲ್ಲಿಟ್ಟರೆ 3 ರಿಂದ 4 ತಿಂಗಳವರೆಗೂ ಕೂಡ ಉಪಯೋಗಿಸ್ಬೋದು. ಈ ಸಿರಪ್ ಉಪಯೋಗಿಸಿ ಜ್ಯೂಸ್ ಮಾಡೋಣ. ದೊಡ್ಡ ಗ್ಲಾಸ್ಗೆ 5 ರಿಂದ 6 ಐಸ್ ಕ್ಯೂಬ್ಸ್ ಹಾಕಿ 2 ಟೇಬಲ್ ಸ್ಪೂನ್ನಷ್ಟು ಮಾಡಿದ ಕೋಕಮ್ ಸಿರಪ್ ಹಾಕಿ ಗ್ಲಾಸ್ ಫುಲ್ ಆಗುವಷ್ಟು ನೀರು ಹಾಕಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಹಾಗೆ ಕಾಳುಮೆಣಸು ಕಡಿಮೆ ಅನಿಸಿದರೆ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಈಗ ಬೆಲ್ಲ ಉಪಯೋಗಿಸಿ ಜ್ಯೂಸ್ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಅದೇ ಉಳಿದ ಕೋಕಮ್ಗೆ 1.5 ಕಪ್ನಷ್ಟು ನೀರು ಹಾಕಿ ಚೆನ್ನಾಗಿ ಹಿಂಡಿ ನೀರು ತೆಗಿಬೇಕು.
ಉಳಿದ ಕೋಕಮ್ಗೆ ಮತ್ತೆ ನೀರು ಹಾಕಿ ಚೆನ್ನಾಗಿ ಹಿಂಡಿ ಕೋಕಮ್ ಸಾರು ಮಾಡಿದ್ದೆ. ಸೊ ಒಂದ್ಸಲ ನೆನೆಸಿದ್ರೆ ಈ 3 ವೆರೈಟಿ ಮಾಡ್ಬೋದು. ಹಾಗೆ ಕೋಕಮ್ ಇನ್ನೂ ಕಲರ್ ಬಿಡ್ತಾ ಇದೆ ಅನಿಸಿದರೆ ಉಳಿದ ಕೋಕಮ್ಗೆ ನೀರು ಹಾಕಿ ಚೆನ್ನಾಗಿ ಹಿಂಡಿ ರಸ ತೆಗೆದಿಟ್ಟು 1 ರಿಂದ 2 ದಿನ ಫ್ರಿಜ್ನಲ್ಲಿಟ್ಟು ಜ್ಯೂಸ್ ಅಥವಾ ಸಾರು ಮಾಡ್ಬೋದು. ಈ ನೀರನ್ನು ಸೋಸಬೇಕು. ಮೊದಲೇ ಮಾಡಿದ 6 ಕಪ್ನಲ್ಲಿ 1 ಕಪ್ನಷ್ಟು ಕೋಕಮ್ ನೀರು ಉಳಿದಿತ್ತು. ಸೊ ಅದನ್ನು ಈ ಜ್ಯೂಸ್ಗೆ ಉಪಯೋಗಿಸ್ತಿದ್ದೀನಿ. ಹಾಗೆ ಈ ಹಿಂಡಿದ ನೀರು ಹಾಕಿ ಈ ನೀರನ್ನು ಸ್ವಲ್ಪ ಕುದಿಸ್ಬೇಕು. ಸೊ ಪಾತ್ರೆಗೆ ಕೋಕಮ್ ನೀರು ಹಾಕಿ 4 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ, ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು, 1/4 ಟೀ ಸ್ಪೂನ್ನಷ್ಟು ಕಾಳು ಮೆಣಸು ಪುಡಿ ಹಾಕಿ ಮಿಕ್ಸ್ ಮಾಡಿ. ಬೆಲ್ಲ ಕರಗಿ 1 ನಿಮಿಷ ಕುದಿಸ್ಬೇಕು. ಕುದಿಸೋದೇ ಮಾಡೋದಾದರೆ ಬಿಸಿನೀರಿನಲ್ಲಿ ನೆನೆಸಿಟ್ಟು ಮಾಡ್ಬೋದು. ಆದರೆ ನಾನು ಟ್ರೈ ಮಾಡಿಲ್ಲ. ಬರೀ ಬೆಲ್ಲ ಉಪಯೋಗಿಸಿ ದಿಢೀರಂತ ಕೋಕಮ್ ಜ್ಯೂಸು ಮಾಡೋದಾದರೆ 10 ರಿಂದ 15 ಕೋಕಮ್ ತೊಳೆದು ನೀರು ಹಾಕಿ ಬೆಲ್ಲ, ಉಪ್ಪು, ಕಾಳುಮೆಣಸು ಪುಡಿ ಹಾಕಿ 5 ನಿಮಿಷ ಕುದಿಸ್ಬೇಕು. ನೀರು ಹಾಕಿ ಕುದಿಸಿದಾಗ ಕೋಕಮ್ ಚೆನ್ನಾಗಿ ಕಲರ್ ಬಿಡುತ್ತೆ. ಜ್ಯೂಸ್ ಕುದ್ದಾದ್ಮೇಲೆ ಅದನ್ನು ಸೋಸಿ ತಣ್ಣಗಾದ್ಮೇಲೆ ಸರ್ವ್ ಮಾಡಿ. ಇಷ್ಟು ಕುದ್ರೆ ಸಾಕು. ಈ ಕೋಕಮ್ ಜ್ಯೂಸು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಬೇಕಾದರೆ ಬೆಲ್ಲ ಹಾಗೆ ನೀರು ಹಾಕಿ ಅಡ್ಜಸ್ಟ್ ಮಾಡಿ. ಈ ಜ್ಯೂಸನ್ನು ಕಂಪ್ಲೀಟಾಗಿ ತಣಿಯಲು ಬಿಡಿ. ಜ್ಯೂಸ್ ಗ್ಲಾಸ್ಗೆ 3 ರಿಂದ 4 ಐಸ್ ಕ್ಯೂಬ್ಸ್ ಹಾಕಿ ಮಾಡಿಟ್ಟ ಬೆಲ್ಲದ ಜ್ಯೂಸ್ ಹಾಕಿ ಇಮಿಡಿಯೇಟಾಗಿ ಸರ್ವ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಕೋಕಮ್ ಸಿರಪ್ ಮತ್ತು ಜ್ಯೂಸ್ ಹಾಗೆ ಬೆಲ್ಲ ಉಪಯೋಗಿಸಿ ಜ್ಯೂಸು ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.